ಸೊ ಹಾಗಾಗಿ ಇಷ್ಟು ಟ್ಯಾಬ್ಲೆಟ್. ಚೀರ್ಸ್. ಬೈ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ಅಂದರೆ, ನಾವು ಮದುವೆ ಆಗಿ 1 ವರ್ಷ ಆಯಿತು. ಇವತ್ತಿಗೆ 1 ವರ್ಷ ಆಯಿತು. ಸೊ ಆ್ಯನಿವರ್ಸರಿ ವ್ಲಾಗ್ ಮಾಡೋಣ ಅಂತ ಅನಿಸ್ತು, ಮಾಡೋಣ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ದಿನ ಏನಾಗುತ್ತೆ ಏನು ಅಂತ ಪ್ಲ್ಯಾನೇ ಇಲ್ಲ. ಬಟ್ ಇದೊಂಥರ ಯಾವ ಥರ ಅಂದರೆ ಆ್ಯನಿವರ್ಸರಿ ಲಾಗ್ ಪ್ಲಸ್ ಡೈಲಿ ಲಾಗ್ ಥರ ಇರುತ್ತೆ. ನನಗೆ ಬೇರೆ ಹುಷಾರಿಲ್ಲ, ಸೊ ಹಾಗಾಗಿ ನೋ ಪ್ಲ್ಯಾನ್ಸ್. ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ. ಓಕೆನಾ? ಇವಾಗ ಟೈಮ್ ಬಂದುಬಿಟ್ಟು 1 ಆಗಿದೆ. ಎದ್ದಿದ್ದೆ ತುಂಬಾ ಲೇಟಾಗಿ ಎದ್ವು, 9:30 10ಗೆ ಎದ್ವು. ಸೊ ಹಾಗಾಗಿ ನೋ ಪ್ಲ್ಯಾನ್ಸ್. ನೋಡೋಣ ಏನು ಮಾಡೋಣ. ನಾನು ಇವತ್ತು ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಯಾಕೋ ತುಂಬಾ ಹುಷಾರಿಲ್ದಿರೋ ಫೀಲ್ ಆಗ್ತಿದೆ. ನೋಡೋಣ. ಓಕೆ, ಏನು ಗೊತ್ತಾ, ನಾನು ಬೆಳಗ್ಗೆ ನಿಮಗೆ ವಿಡಿಯೋ ಮಾಡಿದ್ದೆ ಇವತ್ತಿನ ದಿನ ಏನಾಗುತ್ತೆ ಏನು ಅಂತ ತೋರಿಸ್ತೀನಿ ಅಂತ. ಬಟ್ ಲಿಟ್ರಲಿ ನನಗೆ ತುಂಬಾ ಹುಷಾರಿಲ್ಲ. ಸೊ ಹಾಸ್ಪಿಟ್ಲಿಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಸೊ ಬಂದೆ. ಲೈಟಾಗಿ ಫೀವರ್ ಕೂಡ ಇದೆ. ಸೊ ಇವಾಗ ರಕ್ಷಿತ್ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಸೊ ಅವ್ರು ಬರೋದೊಂದು 2 to 3 hour ಆಗುತ್ತೆ. ಸೊ ಹಾಗಾಗಿ ನಾನು ಇದೊಂದು ನಮ್ಮ ಒಂದು ಸ್ಪೆಷಲ್ ಡೇ ಅಲ್ವಾ, ಅದು ಫಸ್ಟ್ ಇಯರ್ ಆ್ಯನಿವರ್ಸರಿ. ಸೊ ನನಗಿವತ್ತು ಹೀಗಾಯ್ತಲ್ಲ ಅಂತ ತುಂಬಾ ಬೇಜಾರಾಯಿತು. ಬಟ್ ನಾನು ಅವ್ರಿಗೆ ಹೇಳಲಿಲ್ಲ. ಇವತ್ತು ಅಂದರೆ ಎಲ್ಲರಿಗೂ ಒಂದು ಇರುತ್ತೆ, ಒಂದು ಸ್ಪೆಷಲ್ ಡೇ ಅನ್ನೋದಿರುತ್ತೆ. ಬಟ್ ಅದು ನಾನು ಅವ್ರಿಗೆ ಹೇಳೋಕ್ಕಾಗಿಲ್ಲ, ಯಾಕಂದರೆ ನಂಗೆ ಹುಷಾರು ತಪ್ಪಿದೆ ಅಲ್ವಾ. ಸೊ ಅದೇನೋ ಒಂದು ಸ್ವಲ್ಪ ಬೇಜಾರಾಯಿತು ನನಗೆ. ಸೊ ಹಾಗಾಗಿ ನಾನು ಯಾವ ಲಾಗಲ್ಲೂ ಹತ್ಕೊಂಡೆಲ್ಲ ವೀಡಿಯೋ ಮಾಡಿಲ್ಲ. ಬಟ್ ಏನೋ ತುಂಬಾ ಬೇಜಾರಾಯಿತು ನನಗೆ. ಹೇಳೋಕ್ಕೂ ಒಂಥರ ಏನೋ ಅನಿಸ್ತು. ಯಾಕೆ ನನಗೆ ಒಂಥರ ಯಾಕೋ ಹೆಲ್ತ್ ಕಂಡೀಷನ್ನೇ ಸರಿ ಇಲ್ಲ. ಯಾಕೆ ಏನಾಗ್ತಿದೆ ಅಂತಲೂ ಗೊತ್ತಾಗ್ತಾಯಿಲ್ಲ. ಲೈಕ್ ಅವಾಗ ಟ್ರಾವೆಲ್ ಆಗಿರಬಹುದು, ಒಂದು ಸ್ವಲ್ಪ ನನಗೆ ಎಲ್ಲಿಯಾದರೂ ನೀರು ಚೇಂಜ್ ಆಗಿಬಿಟ್ರೆ ಸಡನ್ನಾಗಿ ನನಗೆ ಶೀತ ಆಗೋದು, ಆಮೇಲೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು, ಈ ಥರ ಎಲ್ಲ ಆಗಿಬಿಡುತ್ತೆ. ಸೊ ಹಾಗಾಗಿ ಇವತ್ತು ಕೂಡ ಹುಷಾರಿರಲಿಲ್ಲ ನನಗೆ. ಸೊ ಅವರು ಹೊರಗಡೆ ಹೋಗಿದ್ದಾರಲ್ವಾ, ಸೊ ಅದಕ್ಕೆ ಇವತ್ತೊಂದು ನಾನು ಪಾಯಸ ಯಾವತ್ತೂ ಮಾಡೇ ಇಲ್ಲ. ಆಫ್ಟರ್ ಮ್ಯಾರೇಜ್ ನಾನು ಪಾಯಸ ಮಾಡಿಲ್ಲ. ಸೊ ಹಾಗಾಗಿ ಪಾಯಸ ಮಾಡೋಣ. ಪಾಯಸ ಆಮೇಲೆ ಮತ್ತೆ ಮಾಡೋದು. ಸೊ ಮಾಡುವಾಗ ನನಗೇನಾದರೂ ನೆನಪಾದರೆ ಸೊ ಸಡನ್ನಾಗಿ ಮಾಡ್ತೀನಿ. ಓಕೆನಾ? ಬಟ್ ಪಾಯಸ ಒಂದು ಇಟ್ಕೊಂಡಿದ್ದೀನಿ, ಪಾಯಸ ಮಾಡಬೇಕು ಅಂತ. ಪಾಯಸ ಮಾಡೋಣ. ಓಕೆನಾ? ಬನ್ನಿ, ನಿಮಗೂ ಕೂಡ ನನ್ನ ಜೊತೆಗೆ ಪಾಯಸ ಮಾಡೋಣ. ಅಲ್ಲ, ನಾನು ಪಾಯಸನ ನಿಮ್ಮ ಜೊತೆಗೆ ಮಾಡ್ತೀನಿ, ಬನ್ನಿ. ಓಕೆನಾ? ಲೆಟ್ಸ್ ಗೋ. ಇನ್ನೇನೋ ಮಾತಾಡ್ತಾ ಇದ್ದೀನಿ. ಅಯ್ಯೋ ಗೊತ್ತಾಗ್ತಾಯಿಲ್ಲ ನನಗೆ. ಸ್ವಲ್ಪ ಲೈಟಾಗಿ ಇವಾಗ ಸ್ವಲ್ಪ ಫೀವರ್ ಇದೆ ನನಗೆ. ಓಕೆ, ವೆಲ್, ನಾನು ಇವಾಗ ಮಾಡ್ಬೋದು. ಪಾಪ ಬೆಳಗ್ಗೆ ನಮ್ಮ ಯಜಮಾನ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿದ್ದಾರೆ. ನನಗೆ ಲಿಟ್ರಲ್ ನನಗೆ ಎದ್ಬಿಟ್ಟು ಅಂದರೆ ಒಂದು ಕಂಡೀಷನ್ನಾಗೇ ಇಲ್ಲ. ನಾನು ಕರೆಕ್ಟಾಗಿ ಎದ್ದು ಫುಲ್ ಟಯರ್ಡ್ ಅನ್ನೋ ಫೀಲ್ ನಂಗೆ ತುಂಬಾ ಇತ್ತು. ಸೊ ಹಾಗಾಗಿ ಇವತ್ತಿನ ದಿನನ ನಾನು ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ನನ್ನ ಒಂದು ಆ್ಯನಿವರ್ಸರಿಗೆ ತುಂಬಾ ವಿಶ್ ಮಾಡಿದ್ದೀರಾ, ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳಿದ್ದೀನಿ. ನನ್ನ ಚಾನಲಲ್ಲಿ ಕೂಡ ನಾನು ಎಲ್ಲರಿಗೂ ಯಾರೆಲ್ಲ ನಮ್ಮ ಒಂದು ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದೀರೋ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಗಾಯ್ಸ್. ಬನ್ನಿ ಇವಾಗ ಬೇಗ ಮಾಡೋಣ. ಓಕೆ, ಲೆಟ್ಸ್ ಗೋ. ಪೈನಾಪಲ್ ತೊಗೊಂಡು ಬಂದಿದ್ದೀವಿ. ಲಾಸ್ಟಿಗೆ ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನೋಡ್ಬೋದು, ಖೀರ್ ಡೆಸರ್ಟ್. ಓಕೆ, ಇದು ಇನ್ಸ್ಟೆಂಟು ಆ್ಯಕ್ಚುಲಿ. ಸೊ ಇದನ್ನು ಇವಾಗ ಪಾಯಸ ಮಾಡೋಣ. ಓಕೆನಾ? ಬನ್ನಿ ಬೇಗ ಮಾಡಿಬಿಡೋಣ. ಓಕೆನಾ? ನೋಡ್ಬೋದು ನೀವು, ಇದು ಇನ್ಸ್ಟೆಂಟ್ ಶಾವಿಗೆ ಪಾಯಸ. ಸೊ ಅದರಲ್ಲೇ ಮಿಕ್ಸ್ ಇರುತ್ತೆ ಎಲ್ಲದನ್ನು. ನಿಮಗೆ ಬೇಕು ಅಂತಂದರೆ ಗೋಡಂಬಿ ಮತ್ತು ದ್ರಾಕ್ಷಿನ
ಆ್ಯಡ್ ಅಪ್ ಮಾಡ್ಕೋಬೋದು. ಓಕೆನಾ. ಇದು 1 ಕಪ್ ಆಫ್ ಏನು ಇನ್ಸ್ಟೆಂಟ್ ಇದೆ, ಇದಕ್ಕೆ 3 ಕಪ್ ಆಫ್ ಮಿಲ್ಕ್ ಬೇಕು. ಸೊ ಮಾಡುವಾಗ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಅದ್ರ ಜೊತೆಗೆ ನಾನು ಟೊಮೆಟೊ ಬಾತ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಟೊಮೆಟೊ, ಈರುಳ್ಳಿ, ಹಾಗೆ ಇಲ್ಲಿ ಸ್ವಲ್ಪ ಒಂದಿಷ್ಟು ಮಸಾಲೆ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಮಾಡುವಾಗ ನಿಮಗೆ ತೋರಿಸ್ತೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಏನು ಬಳಕದಕಾಯಿ ಅಂತ ಹೇಳ್ತಾರೆ ನಮ್ಮ ಕಡೆ. ಬಳಕದಕಾಯಿ ಅಂದರೆ ಇದೇನು ಮೆಣಸಿನ್ಕಾಯಿ ಇರುತ್ತೋ ಆ ಮೆಣಸಿನ್ಕಾಯಿ, ಅಂದರೆ ಒಣ ಮೆಣಸಿನ್ಕಾಯಿ ಅಲ್ಲ, ಮೆಣಸಿನ್ಕಾಯಿಗೆ ಅಂದರೆ ಇವಾಗ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ. ನಮ್ಮ ಕಡೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ, ಇನ್ನು ಆಮೇಲೆ ಮತ್ತೇನು ಬಳಕದಕಾಯಿ ಅಂತ ಹೇಳ್ತಾರೆ. ಅದನ್ನು ಬಿಸಿಲಲ್ಲಿ ಒಣಗಿಸಿ ಇಟ್ಟಿರ್ತಾರಲ್ವ. ಸೊ ಅದನ್ನೂ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ. ನನಗೆ ಶೀತ ಆಗಿದೆ ಇರೋದ್ರಿಂದ ಸೊ ಒಂದು ಸ್ವಲ್ಪ ಖಾರ ಖಾರ ಇರಲಿ ಅಂತ. ಓಕೆನಾ. ನೆಕ್ಸ್ಟ್ ಇವಾಗ ಬನ್ನಿ ಮಾಡೋಣ. ಲೆಟ್ಸ್ ಗೋ. ಇವಾಗ ನಾನು ಪಾಯಸ ಮಾಡ್ತಿದ್ದೀನಿ ಮೊದಲನೇದಾಗಿ. ಸೊ ನಾನು ಎಕ್ಸ್ಟ್ರಾ ಗೋಡಂಬಿ ಮತ್ತು ದ್ರಾಕ್ಷಿನ ಆ್ಯಡ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ವೆಯ್ಟ್ ಅ ಮಿನಿಟ್. ಮೊದಲನೇದಾಗಿ ಇವಾಗ ತುಪ್ಪ ಹಾಕ್ಕೋಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಸ್ಲೋ ಫ್ಲೇಮಲ್ಲಿ ಇಡೋಣ, ಜಾಸ್ತಿ ಹಾಕ್ಸಿದೆ. ಓಕೆ. ಏನು ಗೊತ್ತಾ, ನಾನು ಅವ್ರು ಬರೋಷ್ಟ್ರಲ್ಲಿ ಅಡುಗೆ ಎಲ್ಲ ಮಾಡಬೇಕು ಅಂತ ಪ್ರಿಪೇರ್ ಮಾಡಿದ್ದೆ. ಬಟ್ ಅವ್ರು ಆಲ್ರೆಡಿ ಬಂದುಬಿಟ್ಟು ನಾನು ಇನ್ನೂ ಸಹ ಏನೂ ಅಡುಗೆನೇ ಮಾಡಲಿಲ್ಲ. ಜೊತೆಗೆ ಮಾಡೋಣ ಇವತ್ತು. ಸೊ ಈ ಗ್ಲಾಸಿಂದ ನಾನು 1.5 ಹಾಕ್ತೀನಿ. ಯಾಕಂದರೆ ರಕ್ಷಿತ್ಗೆ ಹಾಲು ಅಂದರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಹಾಲು ಹಾಕ್ತೀನಿ. ಅವನು ಹಾಲು ಆದ ತಕ್ಷಣ ಒಂದು ಸ್ವಲ್ಪ ಇಷ್ಟಪಡಲ್ಲ ಹಾಲನ್ನ. ಸೊ ಹಾಗಾಗಿ ಗೈಸ್, ಇದು ಇವಾಗ 1 ಕಪ್ ಹಾಲು ತೊಗೊಂಡಿದ್ದೀನಿ. ಓಕೆ, ಒಂದು ನಿಮಿಷ. ಇವಾಗ 1 ಕಪ್ ಹಾಲು ತೊಗೊಂಡಿದ್ದೀನಿ. ಇದು ಇವಾಗ ಫ್ರೈ ಆಗ್ತಿದೆ. ಓಕೆನಾ. ಇವಾಗ ಇದನ್ನ ಒಂದರಲ್ಲಿ ಎತ್ತಿಟ್ಕೊಂಡು ಸಪ್ರೇಟಾಗಿ ಇದನ್ನ ಹಾಕಿಬಿಟ್ಟು ಬಾಯ್ಲ್ ಮಾಡ್ಕೊಳ್ಳೋಣ. ಎಸ್, ಇವಾಗ ಇದಕ್ಕೆ 1 ಕಪ್ ಹಾಲು ಹಾಕ್ತಾಯಿದ್ದೀನಿ. ತ್ರೀ ಕಪ್ ಹಾಕಬೇಕು. 1.5 ಕಪ್ ಹಾಕ್ತಾಯಿದ್ದೀನಿ ನಾನು. ನೀವು ಯಾವ ಕಪ್ಪಿಂದ ತೊಗೊಂಡಿದ್ರೋ ಇನ್ಸ್ಟೆಂಟ್ ಪಾಯಸದ ಪೌಡರ್ನ, ಸೊ ಅದೇ ಕಪ್ಪಿಂತ್ರನೇ 3 ತೊಗೋಬೇಕು. ಬಟ್ ಇಷ್ಟ ಇಲ್ದಿರೋರು 1.5 ಕಪ್ ತೊಗೊಂಡು ಮಾಡ್ಕೋಬೋದು, ಗಟ್ಟಿಯಾಗಿ ಬರುತ್ತೆ. ಓಕೆ, ನಾನು ಕೂಡ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಇದು ಒಂದು ಕರೆಕ್ಟಾಗಿ ಒಂದು 5 ಮಿನಿಟ್ಸ್ ಇದು ಬಾಯ್ಲ್ ಆಗಬೇಕು. ಸೊ ಇದು ಕರೆಕ್ಟಾಗಿ ಬಾಯ್ಲ್ ಆಗಲಿ. ಸೊ ಇವಾಗ ಇದು ಕರೆಕ್ಟಾಗಿ ಕುದಿ ಬರ್ತಾ ಇದೆ. ಸೊ ಇವಾಗ ಇದಕ್ಕೆ ಈ ಇನ್ಸ್ಟಂಟ್ ಏನಿದೆ ಪೂರ್ತಿಯಾಗಿ ಇದನ್ನು ಇದಕ್ಕೆ ಹಾಕ್ಬಿಡೋಣ. ಓಕೆ, ಇಷ್ಟೇ. ಸೊ ಇದನ್ನು ನೀಟಾಗಿ ಇದೊಂದು 5 ಮಿನಿಟ್ಸ್ ಆದರೂ ನೀಟಾಗಿ ಕುದಿ ಬರಬೇಕು. ಅಲ್ಲಿ ತನಕ ಇದನ್ನು ಕೈ ಬಿಡದೆ ಮಾಡಬೇಕು. ಓಕೆನಾ. ಸೊ ಇನ್ನು 2 to 3 ಮಿನಿಟ್ಸಲ್ಲಿ ನಮ್ಮೊಂದು ಪಾಯಸ ರೆಡಿ ಆಗುತ್ತೆ. ಎಸ್ ಗೈಸ್, ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಸೊ ಟೊಮೆಟೊ ಬಾತ್ ಮಾಡೋದಕ್ಕೆ ಮೊದಲನೇದಾಗಿ ನಾನು ಏನೇನು ಪದಾರ್ಥಗಳನ್ನ ಯೂಸ್ ಮಾಡ್ತಾ ಇದ್ದೆ ಮಸಾಲ ಅದನ್ನಷ್ಟು ನೀಟಾಗಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನ ತೆಕ್ಕೊಂಡು ಅದನ್ನ ನೀಟಾಗಿ ಪೌಡರ್ ಮಾಡ್ಕೋಬೇಕು. ಓಕೆನಾ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಮತ್ತೆ ಈಗ ಏನು ಪೌಡರ್ ಮಾಡ್ಕೊಂಡಿದ್ವೋ ಅದನ್ನ ನೀಟಾಗಿ ಇವಾಗ ಸಾಸಿವೆ ಜೀರಿಗೆ ಎಲ್ಲನೂ ನೀಟಾಗಿ ಹಾಕೊಂಡು ಮಸಾಲಾನ ಹಾಕೊಂಡು ನೀಟಾಗಿ ಒಂದು ಒಗ್ಗರಣೆ ಕೊಡೋಣ. ಓಕೆನಾ.
ಎಸ್ ಫೈನಲಿ ಟೊಮ್ಯಾಟೊ ಬಾತ್ ರೆಡಿ. ಇವಾಗ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯಿತು. ಪಾಯಸ ಆಮೇಲೆ ಟೊಮೆಟೊ ಬಾತ್ ಎಲ್ಲ ಆಯಿತು. ಸೊ ಇನ್ನೊಂದು 10-20 ಮಿನಿಟ್ಸ್ ಇದೆ. ಅಟ್ಲೀಸ್ಟ್ ನಾವೊಂದು ಈ ಥರದೊಂದು ಕೇಕ್ ತೊಗೊಂಬರೋಕ್ಕೆ ಹೇಳಿದ್ದೆ. ಸೊ ಇದನ್ನು ನಾವು ಕಟ್ ಮಾಡೋಣ. ಕಟ್ ಮಾಡೋದಕ್ಕಿಂತ ನಂಗೆ ಹುಷಾರಿಲ್ಲ ಅನ್ನೋಕ್ಕೋಸ್ಕರ ದೊಡ್ಡ ಕೇಕ್ಗಿಂತ ನಾನು ಚಿಕ್ಕದೊಂದು ಕೇಕ್ನ ಬ್ಲೂ ಮಾಡಿಬಿಟ್ಟು ಉಫ್ ಮಾಡಿ ಕಟ್ ಮಾಡೋಣ. ಓಕೆ, ಏನಾಯಿತು? ಒಂದೇ ಬೈಟ್ ಮಾಡೋಣ. ಎಸ್. ಅಯ್ಯೋ, ಕ್ಯಾಮ್ರಾಕ್ಕೆ ಕೈ ಹಿಡಿದೆ. We are celebrating our most important day. It's our anniversary. ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಈ ಥರ ಒಂದು ಚಿಕ್ಕ ಕಪ್ ಕೇಕಲ್ಲಿ ಕಟ್ ಮಾಡ್ತಾ ಇದ್ದೀವಿ. ದ ರೀಸನ್ ಈಸ್ ಆ್ಯನಿವರ್ಸರಿ ವಿತ್ ಪೇಷಂಟ್. ಆಫ್ಟರ್ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಇಬ್ಬಿಬ್ರು ಇರೋರು ಅರ್ಧ ಕೆ ಜಿ ಕೇಕ್ ತೊಗೊಂಬಂದು ಕಟ್ ಮಾಡಿ ವೇಸ್ಟ್ ಮಾಡೋಕ್ಕಿಂತ 10 ರೂಪಾಯಿ ಕೊಟ್ಟು ಒಂದು ತಗೊಂಬಂದ್ರೆ ಮುಗೀತಲ್ವ. ಹುಷಾರಿದ್ರೆ ನೀನು ತಗೊಬರ್ತಿದ್ದೆ. ಕೆಲಸವು ಸಾಕು ತುಂಬ. ಪೈನಾಪಲ್ ಫ್ಲೇವರ್ ತಾನೆ? ಪತಾನೆ ಪೈನಾಪಲ್. ಓಕೆ, ಊಟ ಮಾಡಿಬಿಟ್ಟು ತಾಚಿ ಮಾಡೋಣ. ಬಾಯ್. ಫೈನಲಿ ನಮ್ಮ ಟೊಮ್ಯಾಟೊ ಬಾತ್ ರೆಡಿಯಾಗಿದೆ. ನೆಕ್ಸ್ಟು ಇಲ್ಲಿ ಹಪ್ಪಳ ಮತ್ತು ಮೆಣಸಿನ್ಕಾಯಿ ಕರ್ದಾಯಿತು. ಅದು ನೆಕ್ಸ್ಟು ಇಲ್ಲಿ ಪಾಯಸ ಕೂಡ ರೆಡಿಯಾಗಿದೆ. ಊಟ ಮಾಡಿಬಿಟ್ಟು ಮಲಗೋದು ಒಂದೇ ಬಾಕಿ. ಬಾಯ್ ಬಾಯ್. ಶಾನ್, ಇಷ್ಟು ಟ್ಯಾಬ್ಲೆಟ್ಸಾ ನುಂಗಬೇಕು ನಾನೀಗ. ನನಗೆ ಪೈನಾಪಲ್ ಜ್ಯೂಸ್, ಮಸ್ಕ್ ಮೆಲನ್ ಜ್ಯೂಸ್ ಬೋತ್ ಆರ್ ರೆಡಿ. ಮಸ್ಕ್ ಮೆಲನ್ ಜ್ಯೂಸ್ ಯಾಕೆ ನನಗೆ ಬೇಡ ಅಂದರೆ ಇದಕ್ಕೆ ನಾನು ಐಸ್ ಕ್ಯೂಬ್ ಹಾಕಿದೆ ಕುಡಿದ್ರೆ ನಂಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನನಗೆ ಪೈನಾಪಲ್ ಜ್ಯೂಸ್, ಇದು ಕಫನ ನೀಟಾಗಿ ತೆಗಿಯುತ್ತೆ. ಸೊ ಅದಕ್ಕೋಸ್ಕರ ಮಸ್ಕ್ ಮೆಲನ್. ಓಕೆಮ್ಮ, ಟೇಕ್ ಇಟ್. ಚೀರ್ಸ್. ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಆ್ಯನಿವರ್ಸರಿ ತುಂಬಾನೇ ಸಿಂಪಲ್ ಆಗಿತ್ತು. ಓನ್ಲಿ ದ ರೀಸನ್ ನನಗೆ ಹುಷಾರಿಲ್ಲ ಅನ್ನೋ ಒಂದೇ ಒಂದು ರೀಸನ್ನು. ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.